ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು. ತುಂಬ ಜನ ನಾನು ಒಂದು ಕಮ್ಯುನಿಟಿನಲ್ಲಿ ನಾನು ಒಂದು ಪೋಸ್ಟ್ ಹಾಕಿದ್ದೆ. ಸೊ ಅದನ್ನು ನೋಡ್ಬಿಟ್ಟು ತುಂಬ ಜನ ನಂಗೆ ರಿಕ್ವೆಸ್ಟ್ ಮಾಡಿದರು, ಮೇಡಮ್ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯನ್ನು ಹೇಳಿ ಅಂತ. ಟೋಟಲಿ ನಾನು ಎಷ್ಟು ವೆಯ್ಟ್ನ ಲಾಸ್ ಮಾಡಿದೆ ಅಂತ ಹೇಳ್ತೀನಿ. ಟೋಟಲಿ ಅಟ್ ಪ್ರೆಸೆಂಟ್ ನನ್ನ ವೆಯ್ಟ್ ಬಂದು 68 ಅಂತ ಇದೆ. 68 ಪಾಯಿಂಟ್ ಸಮಥಿಂಗ್ ಆ ಥರ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಟೋಟಲಿ ನಾನು ಬಂದು 6.4 kg ಅಷ್ಟು, ಅಂದರೆ 68 ಅಂತ ಇಟ್ಕೊಂಡು 6.4 kg ಅಷ್ಟನ್ನು ನಾನು ರೆಡ್ಯೂಸ್ ಮಾಡಿದೆ. ನಾನು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದ್ದು ಏಪ್ರಿಲಿಂದ, ಯಾವಾಗ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಸೊ ಅವಾಗಿಂದ ನಾನು ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದು. ನನಗೆ ಯಾವುದೇ ರೀತಿಯಲ್ಲಿ ಹರಿ ಏನೂ ಇರಲಿಲ್ಲ. ನಾನು ವೆಯ್ಟ್ ಲಾಸ್ ಆಗಬೇಕು, ಸಡನ್ನಾಗಿ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಮನಸ್ಸಲ್ಲಿ ನಾನು 6.4 kg ಅಷ್ಟು ಇಳಿದೆ. ವಿತೌಟ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ನಾನು ರೆಗ್ಯುಲರ್ ಆಗಿ ಯಾವುದೇ ರೀತಿಯ ಎಕ್ಸಸೈಸ್ಗಳನ್ನ ಮಾಡ್ತಾ ಇರಲಿಲ್ಲ. ರೆಗ್ಯುಲರ್ ಅಂತ ಅಂದರೆ ಒನ್ ಟೈಮ್ ಮಾಡ್ತಿದ್ದೆ, ಒನ್ ಟೈಮ್ ಮಿಸ್ ಆಗ್ತಾ ಇತ್ತು. ಬಟ್ ಸ್ಟಾರ್ಟಿಂಗಿಂದನೂ ನಾನು ಯಾವುದೇ ರೀತಿ ಎಕ್ಸಸೈಸ್ಗಳನ್ನು ಮಾಡಲಿಲ್ಲ. ಸ್ಟಾರ್ಟಿಂಗು ಯಾಕೆ ಅಂತ ಅಂದರೆ, ಸ್ಟಾರ್ಟಿಂಗ್ ಏನು 69 kg ವರೆಗೂ ಬಂದೆ ನಾನು. 69 kg ವರೆಗೂ ನಾನು ಯಾವುದೇ ರೀತಿ ಎಕ್ಸಸೈಸ್ಗಳನ್ನು ನಾನು ಮಾಡಿಲ್ಲ. 69 ಆದಮೇಲೆ ಏನು 68ಗೆ ಬಂದೆ, ಆವಾಗ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ನಿಮಗೆ ತೋರಿಸ್ತೀನಿ ನನ್ನ ವೆಯ್ಟ್ ಲಾಸಲ್ಲಿ ಎಷ್ಟಿತ್ತು ಅಂತ. ಸೊ ನೋಡಿ, ಇದು 74.3 ಏನಿದೆ. ಸೊ ಇದು ನನ್ನ ವೆಯ್ಟ್ ಆಗಿತ್ತು. ಇಷ್ಟು ವೆಯ್ಟು ಅಟ್ ಪ್ರೆಸೆಂಟ್ ಎಷ್ಟಿದೆ ಅನ್ನೋ ಕೂಡ ಪಕ್ಕದಲ್ಲಿ ಪಿಕ್ನ ಆ್ಯಡ್ ಮಾಡ್ತೀನಿ. ನಾನು ಸ್ವಲ್ಪ ನನ್ನ ಬಾಡಿ ಏನು ಈ ಥರ ಆಗ್ತಾ ಇದೆಯಲ್ಲ ಅಂತ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅದು ನನಗೊಂದು ಅಲಾರಾಮ್ ಆಗಿತ್ತು. ಮೀನ್ಸ್ ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಿ ನೋಡಿ, ನಮ್ಮ ಬಾಡಿ ಒಳಗಡೆ ಯಾವುದೇ ರೀತಿ ರಿಯಾಕ್ಷನ್ ಆಗ್ತದೆ, ಏನೋ ವೇರಿಯೇಷನ್ ಆಗ್ತದೆ ಅಂದರೆ ನಮ್ಮ ಬ್ರೈನ್ಗೊಂದು ಅಲಾರಾಮ್ ಬಂದೇ ಬರುತ್ತೆ. ಸೊ ಯಾವುದು ಸರಿ ಇಲ್ಲ ಅಂತ. ಆ್ಯಂಡ್ ತುಂಬ ನನಗೆ ಹೆಲ್ತ್ ಪ್ರಾಬ್ಲಮ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸಡನ್ ಆಗಿ ಕೋಲ್ಡ್ ಆಗುವಂಥದ್ದು, ಇಮ್ಯುನಿಟಿ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸಡನ್ನಾಗಿ ಕೋಲ್ಡ್ ಆಗ್ತಿತ್ತು, ನೋಸ್ ಬ್ಲಾಕ್ ಆಗ್ತಾ ಇತ್ತು. ಆಲ್ರೆಡಿ ನನಗೆ ಸೈನಸ್ ಪ್ರಾಬ್ಲಮ್ ಇದೆ, ಬಟ್ ಇಷ್ಟೊಂದು ಪ್ರಾಬ್ಲಮ್ ಆಗಿರಲಿಲ್ಲ. 6 ಮಂತ್ಸು ತುಂಬ ಸಫರ್ ಆದೆ ನಾನು, ವೆಯ್ಟ್ ಗೇನ್ ಆಗ್ತಾ ಇತ್ತು. ನನಗೆ ಟೈಮ್ ಟು ಟೈಮ್ ಫುಡ್ಡು ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಯಾಕಂದರೆ ಡ್ಯೂಟಿಗೆ ಹೋಗಿ ಬರ್ತಿದ್ದೆ, 2:30 ಆಗ್ತಿತ್ತು. ಆ ಟೈಮ್ನಲ್ಲಿ ಹಸಿವು ಇರ್ತಾ ಇರಲಿಲ್ಲ. ಸೊ ತಿನ್ನೋದೊಂದಿಷ್ಟು ತಿಂತಾ ಇದ್ದೆ. ಆ್ಯಂಡ್ ಮೋರ್ ಓವರ್ ಔಟ್ಸೈಡ್ ಫುಡ್ನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಒಮ್ಮೊಮ್ಮೆ ಎಮರ್ಜೆನ್ಸಿಗೆ ಔಟ್ಸೈಡ್ ಟಿಫಿನ್ ತಿನ್ನೋವಂಥದ್ದು, ಲೇಟ್ ಆಗಿಬಿಟ್ಟಿದೆ ಅಂತ ಹೇಳಿ ಡ್ಯೂಟಿಯಿಂದ ಬರೋದು 2:30, 3 o'clock ಆಗಿದೆ ಅಂದರೆ ಔಟ್ಸೈಡಿಂದನೇ ಏನೋ ತಂದ್ಕೊಂಡು ತಿನ್ನೋವಂಥದ್ದು. ಸೊ ಈ ಥರದನ್ನು ಮಾಡ್ತಾ ಇದ್ದೆ. ಅದರಿಂದ ಕೂಡ ನಾನು ಮೇನ್ ವೆಯ್ಟ್ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆದೆ. ಅದ್ರ ಜೊತೆಗೆ ಮೇನ್ ಹೇಳ್ತೀನಿ, ಸ್ಟ್ರೆಸ್ ಇದ್ಬಿಟ್ರೆ ನೀವು ಬೇಗನೆ ವೆಯ್ಟ್ ಗೇನ್ ಆಗ್ತೀರಾ. ಕೆಲವೊಬ್ರು ತುಂಬ ಸ್ಟ್ರೆಸ್ಸಿಂದ ನಿದ್ದೆ ಇಲ್ಲದೆ ಊಟ ಇಲ್ಲದೆ ಸಣ್ಣ ಆಗ್ತಾರೆ ಅಂತಾರೆ. ಬಟ್ ನಿಮ್ಮ ಇರೆಗ್ಯುಲಾರಿಟೀಸ್ ಏನಿದೆ, ಫುಡ್ಡಲ್ಲಿ ಇರ್ಬೋದು, ನಿದ್ದೆನಲ್ಲಿ ಇರ್ಬೋದು, ಈವನ್ ನಿದ್ದೆದಾದರೂ ನಾನು ಅಷ್ಟೊಂದು ಹೇಳಲ್ಲ. ಬಿಕಾಸ್ ಎಷ್ಟೋ ಜನ ಫಿಲಮ್ ಆ್ಯಕ್ಟರ್ಸ್ಗಳು 4 o'clockಗೆ ಇದ್ಬಿಟ್ಟು ಶೂಟ್ಗೆ ಹೋಗ್ತಾರೆ, ಓನ್ಲಿ 2 hours ಮಲ್ಕೊಳ್ತಾರೆ. ಸೊ ಅವ್ರಿಗೆಲ್ಲ 8 hours ಕಂಟಿನ್ಯೂಸ್ ಸ್ಲೀಪ್ ಅನ್ನೋದೇನು ಇರೋದಿಲ್ಲ. ಬಟ್ ಸ್ಟಿಲ್ ಅವರು ಅವ್ರ ಬಾಡಿನ ಮೇಂಟೈನ್ ಮಾಡ್ತಾರೆ. ಅಟ್ಲೀಸ್ಟ್ 4 to 5 hours ಸ್ಲೀಪ್ ಆದರೂ ತೊಂದರೆ ಇಲ್ಲ, ಸೌಂಡ್ ಸ್ಲೀಪ್ ಇದ್ದರೆ ಓಕೆ. ನಿದ್ದೆಗಿಂತ ಮೇನ್ ಹೇಳ್ತೀನಿ, ಫುಡ್ ಇರ್ರೆಗ್ಯುಲಾರಿಟೀಸ್ ಏನಿದೆ, ಔಟ್ಸೈಡ್ ಫುಡ್ ತಿನ್ನೋ ಅಂಥದ್ದು ಇರ್ಬೋದು, ಆಮೇಲೆ ಟೈಮ್ ಮೇಂಟೈನ್ ಮಾಡದೇ ಇರೋಂಥದ್ದು ಇರ್ಬೋದು, ಇದೇ ಮೇಯ್ನು ನಿಮಗೆ ವೆಯ್ಟ್ ಗೇನ್ ಆಗೋದಕ್ಕೆ, ಒಬೆಸಿಟಿ ಬರೋದಕ್ಕೆ ಮೇಯ್ನ್ ಪ್ರಾಬ್ಲಮ್. ಯಾಕಂದರೆ ಮೆಟಬಾಲಿಸಮ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಆ ಮೆಟಬಾಲಿಸಮ್ ಯಾವಾಗ ನಿಮ್ಮದು ಇರೆಗ್ಯುಲರ್ ಆಗ್ತಾ ಹೋಗುತ್ತೆ, ಮೆಟಬಾಲಿಸಮ್ ಯಾವಾಗ ಫುಲ್ಲಿ ಹಾಳಾಗುತ್ತೆ, ಅವಾಗ ನಿಮ್ಮ ಲಿವರ್ ಕೂಡ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ವೆಯ್ಟ್ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹೋಲ್ ಬಾಡಿ ಸಿಸ್ಟಮ್ನಲ್ಲಿ ವೇರಿಯೇಷನ್ ಬರುತ್ತೆ. ಈವನ್ ಹಾರ್ಮೋನ್ ಕೂಡ ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಇತ್ತು ಫ್ರೆಂಡ್ಸ್, ತುಂಬ ಸ್ಟ್ರೆಸ್. ಅಂದರೆ ಮನೇನ ಮೇಂಟೈನ್ ಮಾಡಬೇಕು, ನನ್ನ ಮಗ ಇದ್ದಾನೆ, ಸೊ ಅದ್ರ ಜೊತೆಗೆ ಯೂಟ್ಯೂಬ್ ಮೇಂಟೈನ್ ಮಾಡಬೇಕು. ಇದೆಲ್ಲದೂ ಸಖತ್ತಾಗಿ ಫುಲ್ ಸ್ಟ್ರೆಸ್ ಆಗಿತ್ತು. ಅದ್ರ ಜೊತೆಗೆ ನಾನು ವೆಯ್ಟ್ ಗೇನ್ ಆದೆ. ವೆಯ್ಟ್ ಲಾಸ್ನ ನಾನು ಸ್ಟಾರ್ಟ್ ಮಾಡಿದ್ದು ಏಪ್ರಿಲ್ನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ರೆಗ್ಯುಲರ್ ಆಗಿ ನಾನು ನನ್ನ ಡಯಟ್ ಪ್ಲಾನ್ನ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನೇ ಒಂದು ಡಯಟ್ ಪ್ಲಾನ್ನ ಹಾಕ್ಕೊಂಡೆ ಫ್ರೆಂಡ್ಸ್. ನೀವು ಹೇಗೆ ಹಾಕ್ಕೊಂಡ್ರಿ ಅಂತ ಕೇಳ್ಬೋದು. ನಾನು ಸರ್ಟಿಫಿಕೇಟ್ ಕೋರ್ಸ್ನ ಮಾಡಿದ್ದೀನಿ, PGDND ಅಂತ, ಅಂದರೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮೊ ಇನ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಅಂತ. ಇದು ಮೈಸೂರು ಯೂನಿವರ್ಸಿಟಿನಲ್ಲಿ, ಓಪನ್ ಯೂನಿವರ್ಸಿಟಿನಲ್ಲಿ ನಾನು ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ದು. ಅದರಲ್ಲಿ ಓದಿರೋಂಥ ಕೆಲವೊಂದು ನಾಲೆಡ್ಜ್ಗಳು ನನಗಿದೆ. ಯಾವುದರಲ್ಲಿ ವಿಟಮಿನ್ಸ್ ಇರುತ್ತೆ, ಯಾವುದರಲ್ಲಿ ಪ್ರೋಟೀನ್ಸ್ ಇರುತ್ತೆ, ಎಷ್ಟು ಕ್ಯಾಲೋರಿ ಇರುತ್ತೆ, ಏನು ತಿನ್ನಬೇಕು. ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಸ್ವಲ್ಪ ಸ್ಟಡಿ ಮಾಡಿರೋದ್ರಿಂದ ನನಗೆ ಗೊತ್ತಿತ್ತು. ಅದ್ರ ಜೊತೆಗೆ ಒಂದು ಡಯಟ್ ಪ್ಲಾನ್ ಅಂತ ನಾನೇ ಒಂದು ಮೇಂಟೈನ್ ಮಾಡಿಕೊಂಡೆ. ನಾನು ಫ್ರೂಟ್ಸ್ನ ತಿನ್ನಬೇಕು, ಈ ಟೈಮ್ನಲ್ಲಿ ನಾನು ಇದನ್ನು ತಿನ್ನಬೇಕು, ವೆಜಿಟೇಬಲ್ಸ್ನ ತಿನ್ನಬೇಕು, ಆ್ಯಂಡ್ ನಾನು ಇದನ್ನೆಲ್ಲ ಸ್ಕಿಪ್ ಮಾಡಬೇಕು, ಇದನ್ನೆಲ್ಲ ಬಿಡಬೇಕು ಅಂತ. ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ಇವಾಗ 1 ಮಂತಿಂದ ನಾನು ಶುಗರ್ನ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ, ಕಾಫಿ ಕುಡಿತಾ ಇದ್ದೀನಿ. ಏಪ್ರಿಲಿಂದ ಮೇ, ಜೂನ್, ಜುಲೈ ಎಂಡವರೆಗೂ ನಾನು ಕಾಫಿ, ಟೀ ಎಲ್ಲದನ್ನು ಬಿಟ್ಟಿದೆ.
ಟೋಟಲಿ ಸ್ವೀಟ್ಸ್ ಕೂಡ ತಿಂತಾ ಇರಲಿಲ್ಲ. ಟೋಟಲಿ ಏನು ಮಾಡಿದೆ, ಜಾಸ್ತಿ ವೆಜಿಟೇಬಲ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ನಾನು ಡಯಟ್ ಪ್ಲಾನ್ನ ನಿಮ್ಮ ಜೊತೆ ನಾನು ಏನು ಶೇರ್ ಮಾಡಿದ್ದೀನಿ ನಾನು ಅದನ್ನೇ ಫಾಲೋ ಮಾಡಿದ್ದು. ಫ್ರೆಂಡ್ಸ್, ಟಿಫಿನಲ್ಲಿ ನಾನು ಏನು ಸ್ಪೆಷಲ್ ತಿಂತಾ ಇಲ್ಲ. ಟಿಫಿನಲ್ಲಿ ಇಡ್ಲಿ ಇದ್ದರೆ ಇಡ್ಲಿ, ದೋಸೆ ಇದ್ದರೆ ದೋಸೆ, ಉಪ್ಮಾ ಮಾಡಿದ್ರೆ ಉಪ್ಮಾ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಿದೆಯಲ್ಲ ಸೊ ಅದನ್ನು ರೆಗ್ಯುಲರ್ ಆಗಿ ನಾನು ಫಾಲೋ ಮಾಡಿದ್ದೀನಿ ಡಯಟ್ ಮಾಡ್ತಾ ಇದ್ರು. ಬಟ್ ಈ ಥರ ಮಾಡಿನೂ ನೀವು ಯಾಕೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ನೀವು ನಾರ್ಮಲ್ ಆಗಿ ಮಾರ್ನಿಂಗ್ ಟಿಫಿನ್ ಏನಿರುತ್ತೆ ಅದನ್ನೇ ತಿಂದು ಕೂಡ ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಕೆಲವೊಬ್ರು ಮನಸ್ಸಲ್ಲಿ ನಿಂತ್ಬಿಟ್ಟಿರುತ್ತೆ ಮಾರ್ನಿಂಗ್ ಓಟ್ಸ್ ತಿಂದರೆ ಕಡಿಮೆ ಆಗ್ತೀವಿ, ನೈಟ್ ಓಟ್ಸ್ ತಿಂದರೆ ವೆಯ್ಟ್ ಕಡಿಮೆ ಆಗ್ತೀವಿ ಅಂತ. ಖಂಡಿತವಾಗ್ಲೂ ಇಲ್ಲ. ಮಾರ್ನಿಂಗ್ ಆ್ಯಸ್ ಯೂಶುವಲ್ ರೆಗ್ಯುಲರ್ ನಂದೇನು ಟಿಫಿನ್ ಇರುತ್ತೆ ನಾನು ಅದನ್ನೇ ತಿಂತಾ ಇದ್ದೆ. ಯಾಕಂದರೆ ಮನೆಯಲ್ಲಿ ಸಪ್ರೇಟಾಗಿ ಮಾಡ್ಕೊಳಕ್ಕೆ ನಮಗೂ ಬೇಜಾರಾಗುತ್ತೆ ಆ್ಯಂಡ್ ಮಾಡ್ಕೊಳಕ್ಕೆ ಆಗೋದು ಇಲ್ಲ. 3 kg ತೂಕ ನಾನು ಇಳಿಯಲಿವರೆಗೂ ನಾನು ಅದೇ ಡಯಟ್ ಪ್ಲಾನ್ನೇ ಫಾಲೋ ಮಾಡಿದ್ದು. ಸೊ ಅದಕ್ಕೆ ನಾನು ನಿಮ್ಗೊಂದು ವಿಡಿಯೋ ಕೂಡ ಹಾಕಿದ್ದೀನಿ, ಸಡನ್ ಆಗಿ ವೆಯ್ಟ್ ಲಾಸ್ ಮಾಡೋದು ಒಳ್ಳೇದಲ್ಲ, ಯಾವ್ಯಾವ ಪ್ರಾಬ್ಲಮ್ಗಳು ಆಗುತ್ತೆ ಅಂತ. ಸೊ ನಾನು ಸಡನ್ ಆಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡಲಿಲ್ಲ. ಅದಾದಮೇಲೆ ಏನು ಮಾಡಿದೆ, ನಾನು 1.5 month 2 monthsಗೆ 3 kg ಇಳಿದೆ. 3 kg ಇಳಿದ್ಮೇಲೆ ನಾನು GM ಡಯಟ್ನ ಫಾಲೋ ಮಾಡಿದೆ. ಅದನ್ನು ಕೂಡ ನಾನು ನಿಮಗೆ ಅಪ್ ಟು ಡೇಟ್ ನನ್ನ ಚಾನಲ್ನಲ್ಲಿ ನಿಮಗೆ ಹಾಕಿದ್ದೀನಿ. ಅದನ್ನು ನನ್ನ ಹಳೆ ವಿಡಿಯೋಗಳನ್ನ ನೀವು ತೆಗೆದ್ರೆ ನಿಮಗೆ ಸಿಗುತ್ತೆ. ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅದ್ರದ್ದೆಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ, ನಾನು ಹೋಗ್ಬಿಟ್ಟು ವಿಡಿಯೋಗಳನ್ನು ಚೆಕ್ ಮಾಡಿ. 3 kg ಇಳಿದ್ಮೇಲೆ 3.4 kg ನಾನು ಇಳಿದ್ಮೇಲೆ GM ಡಯಟ್ನ ಫಾಲೋ ಮಾಡಿದೆ. ಸೊ GM ಡಯಟ್ ಫಾಲೋ ಮಾಡಿ, ಸ್ಟ್ರಿಕ್ಟಾಗಿ ಫಾಲೋ ಮಾಡಿದೆ. GM ಡಯಟ್ ಹೇಳೋ ಪ್ರಕಾರ ನೀವು 4 to 5 kg ಇಳಿತೀರಾ ಅಂತ ಇತ್ತು. ಬಟ್ ನಾನು ಬರೀ 2 kg ಮಾತ್ರ ಇಳಿದಿದ್ದು GM ಡಯಟಲ್ಲಿ. ವೆರಿ ಸ್ಟ್ರಿಕ್ಟಾಗೇ ಫಾಲೋ ಮಾಡಿದೆ. ಸೊ 2 kg ಅಷ್ಟು GM ಡಯಟ್ನಲ್ಲಿ ಇಳಿದೆ. ಆವಾಗ ನಾನು ಎಷ್ಟಕ್ಕೆ ಬಂದೆ, 69ಗೆ ಬಂದೆ. ನಾನು 2 months 3 months ರೈಸೇ ತಿನ್ನಲಿಲ್ಲ. ಟೋಟಲಿ ಚಪಾತಿ, ಓನ್ಲಿ ಚಪಾತಿ 2, ಮಧ್ಯಾಹ್ನ 2 ಚಪಾತಿ, ರಾತ್ರಿ 1 ಚಪಾತಿ, ಸೈಡ್ಗೆ ಫುಲ್ ವೆಜಿಟೇಬಲ್ಸು, ಪಲ್ಯಗಳು ಈ ಥರ ಮಾಡ್ಕೊಳ್ತಿದ್ದೆ. ಸೊ ರುಚಿ ನೋಡೋದಕ್ಕೆ ಹೋಗಬೇಡಿ, ಯಾವುದೇ ರೀತಿ ಪಲ್ಯನಾದರೂ ಮಾಡ್ಕೊಳ್ಳಿ, ಬಟ್ ರುಚಿ ನೋಡೋದಕ್ಕೆ ಹೋಗಬೇಡಿ. ಆಮೇಲೆ ಮೇಯ್ನ್ಲಿ ಜಾಸ್ತಿ ಉಪ್ಪನ್ನು ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಸ್ಪೈಸಿಯನ್ನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಾ ಇದ್ದೆ. ಯಾಕಂದರೆ ಏನಾಗುತ್ತೆ ಅಂತಂದರೆ, ನೀವು ಆಲ್ರೆಡಿ ಡಯಟ್ನ ಫಾಲೋ ಮಾಡ್ತಾ ಇರ್ತೀರಾ, ನಿಮಗೆ ಸ್ಟೊಮಕ್ ಇರಿಟೇಷನ್ ಕೂಡ ಒಮ್ಮೊಮ್ಮೆ ಆಗ್ಬೋದು. ಮಧ್ಯದಲ್ಲಿ ನನಗೆ ಯಾವುದೇ ರೀತಿಯಲ್ಲಿ ಹಸುವಾದ್ರೂ, ಇಷ್ಟು ತಿಂದು ನನಗೆ ಹಸುವಾದರೆ ಓನ್ಲಿ ನಾನು ಡ್ರೈ ಫ್ರೂಟ್ಸ್ನ ತಿಂತಾ ಇದ್ದೆ, ಇಲ್ಲ ಅಂದರೆ ಯಾವುದಾದ್ರೂ ಫ್ರೂಟ್ಸ್ನ ತಿಂತಾ ಇದ್ದೆ. ಅದು ಇಲ್ಲ ಅಂತಂದರೆ ಕ್ಯಾರೆಟ್, ಕುಕುಂಬರ್ ಈ ಥರ ಸ್ಲೈಸ್ ಮಾಡ್ಕೊಂಡು ತಿಂತಾ ಇದ್ದೆ ಹಸುವಾದಾಗ. ಅದನ್ನು ಬಿಟ್ಟು ಬೇರೆ ಇನ್ಯಾವುದೇ ರೀತಿ ಸ್ನ್ಯಾಕ್ಸ್ ಆಗಲಿ, ಕರ್ದಿರೋ ತಿಂಡಿಗಳನ್ನಾಗಲಿ ಇದನ್ನಂತೂ ಟೋಟಲಿ ನಾನು ಬ್ಯಾನ್ ಮಾಡಿದ್ದೆ. ಟೋಟಲಿ ನಾನು ತಿಂದಿಲ್ಲ. ಅದಾದಮೇಲೆ ಏನು ಮಾಡಿದೆ, GM ಡಯಟ್ನ ಮಾಡಿದೆ. GM ಡಯಟಲ್ಲಿ ನಾನು 2 kg ಲಾಸ್ ಆದೆ. 2 kg ಲಾಸ್ ಆದಮೇಲೆ ಎಗೈನ್ ಇವಾಗ 1 month ಬ್ಯಾಕ್, ಅಂದರೆ ಒಂದು 15 days 20 days ಎಗೈನ್ ನಾನು ರೆಗ್ಯುಲರ್ ಫುಡ್ಗೆ ಬಂದೆ. ರೆಗ್ಯುಲರ್ ಫುಡ್ ಅಂದರೆ ಏನು, ಮಧ್ಯಾಹ್ನ ಅನ್ನ ಸಾಂಬಾರು ತಿನ್ನೋವಂಥದ್ದು, ನೈಟು ಸ್ವಲ್ಪನೇ ರೈಸ್ ತಿನ್ನೋವಂಥದ್ದು. ಸೊ ಈ ಥರನೇ ಮಾಡಿದೆ. ಬಟ್ ಯಾವುದೇ ರೀತಿಯಲ್ಲೂ ನಾನು ವೆಯ್ಟ್ ಗೇನ್ ಆಗಲಿಲ್ಲ. ಯಾಕಂದರೆ ಅದು ನನ್ನ ಬಾಡಿಗೊಂದು ಟೆಸ್ಟ್ ಇದ್ದಂಗೆ. ಸೊ ನಾನು ಯಾವುದೇ ರೀತಿಯಲ್ಲೂ ವೆಯ್ಟ್ ಗೇನ್ ಆಗಲಿಲ್ಲ, ಅದೇ ವೆಯ್ಟೇ ನಾನು ಮೇಂಟೈನ್ ಆದೆ. ಇದೆಲ್ಲದ್ರ ಜೊತೆಗೆ ಮೇಯ್ನ್ ಇಂಪಾರ್ಟೆಂಟ್ ಒಂದು ಹೇಳ್ತೀನಿ, ನಾನು ತುಪ್ಪವನ್ನು ಯೂಸ್ ಮಾಡ್ತಿದ್ದೆ. ಡೈಲಿ 1 ಸ್ಪೂನ್ನಷ್ಟು ನಾನು ತುಪ್ಪನ ಆ್ಯಡ್ ಮಾಡ್ಕೊಳ್ತಿದ್ದೆ. ಡೈಲಿ ತುಪ್ಪ ತಿಂತಿದ್ದೆ. 9 kg ಇದ್ದೀನಿ ಅಂತ ನಾರ್ಮಲ್ ಡಯಟ್ನ ಮಾಡ್ತಾನೆ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಕಾಫಿನ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ರೆಗ್ಯುಲರ್ ರೈಸ್ನ ತಿನ್ನೋದಕ್ಕೆ ಕೂಡ ಸ್ಟಾರ್ಟ್ ಮಾಡಿದೆ. ಮಾಮೂಲಿ ರೈಸೇ ತಿಂತಾ ಇದ್ದೆ, ಬಟ್ ಕ್ವಾಂಟಿಟಿನ ಕಡಿಮೆ ಮಾಡಿಕೊಂಡೆ. ಕ್ವಾಂಟಿಟಿ ಎಷ್ಟು ತಿನ್ನಬೇಕೋ ಅಷ್ಟನ್ನೇ ತಿಂತಾ ಇದ್ದೆ. ಬಟ್ ನಾನು ಯಾವುದೇ ರೀತಿಯಲ್ಲೂ ವೆಯ್ಟ್ ಗೇನ್ ಆಗಲಿಲ್ಲ. ಇನ್ನು ನಾನು ವೆಯ್ಟ್ ಲಾಸೇ ಆದೆ. ಸೊ 69ಇಂದ 68 ಪಾಯಿಂಟ್ ಸಮಥಿಂಗ್, 68.6 5 ಈ ಥರ ಬಂದೆ ನಾನು. ನನಗೆ ಆಶ್ಚರ್ಯ ಅನ್ನಿಸ್ತು, ಓಕೆ ಸಮಥಿಂಗ್ ಈಸ್ ವರ್ಕಿಂಗ್ ಅಂತ. ಯಾಕೆ ಹಾಗಾಗುತ್ತೆ ಅಂತಂದರೆ, ಒಂದು ಡಯಟ್ನ ನೀವು 3 months ಫಾಲೋ ಮಾಡಿದಾಗ ನಿಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ಎಗೈನ್ ನೀವು ಅದೇ ಡಯಟ್ನ ಫಾಲೋ ಮಾಡ್ತಾ ಹೋದರೆ ನೀವು ಮತ್ತೆ ವೆಯ್ಟ್ ಲಾಸ್ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕಾಗುತ್ತೆ ಅಂದರೆ, ಒಂದು 10 to 15 days ಮತ್ತೆ ನೀವು ರೆಗ್ಯುಲರ್ ಡಯಟ್ನ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಡಯಟ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಈ ಬೇರೆ ಡಯಟ್ನ ಫಾಲೋ ಮಾಡಿ ಆಮೇಲೆ ಎಗೈನ್ ನೀವು ರೆಗ್ಯುಲರ್ ಫಸ್ಟ್ ಟೈಮ್ ಡಯಟ್ನ ಫಾಲೋ ಮಾಡ್ತಿದ್ರಿ, ಆ ಡಯಟ್ಗೆ ನೀವು ಬಂದರೆ ಖಂಡಿತವಾಗ್ಲೂ ಮತ್ತೆ ನೀವು ವೆಯ್ಟ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಇಲ್ಲಿ ನನಗೂ ಸೇಮ್ ಥಿಂಗ್ ಆಯಿತು. ಸೊ ಫಸ್ಟ್ ಏನು ಡಯಟ್ನಲ್ಲಿದ್ದೆ, ಆ ಡಯಟ್ನ ನನ್ನ ಬಾಡಿಗೆ ಅಡ್ಜಸ್ಟ್ ಆಗೋಗ್ಬಿಟ್ಟಿತ್ತು. ಸೊ ಎಗೇನ್ ಅದನ್ನ ನಾನು ಫಾಲೋ ಮಾಡಿದರೆ ನಾನು ಮತ್ತೆ ಕಡಿಮೆ ಆಗ್ತಿರ್ಲಿಲ್ಲ. ಹಾಗಾಗಿ ಏನು ಮಾಡಿದೆ, ನಾನು ರೆಗ್ಯುಲರ್ ರೈಸ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೈಟ್ ಕೂಡ ಸ್ವಲ್ಪನೇ ರೈಸ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಡಯಟ್ ಚೇಂಜ್ ಆಗಿದ್ದರಿಂದ, ಸೊ ಚಪಾತಿಯಿಂದ ನನ್ನ ಡಯಟು ರೈಸ್ಗೆ ಚೇಂಜ್ ಆಗಿದ್ದರಿಂದ ನಾನು ಮತ್ತೆ ವೆಯ್ಟು ರೆಡ್ಯೂಸ್ ಆಗ್ತಾ ಬಂದೆ. ಒಂದು 100 ಗ್ರಾಮ್ 200 ಗ್ರಾಮ್ ಆ ಥರ ರೆಡ್ಯೂಸ್ ಆಗ್ತಾ ಬಂದೆ. ಆ ಥರ ರೆಡ್ಯೂಸ್ ಆಗಿ ನಾನು 68ಗೆ ಬಂದು ನಿಂತ್ಕೊಂಡೆ. ಎಗೈನ್ ಮತ್ತೆ ನಾನು ಇವಾಗ ಮತ್ತೆ ಚಪಾತಿ ಆ ಥರನೇ ಡಯಟ್ನ ಫಾಲೋ ಮಾಡ್ತಾ ಇದ್ದೀನಿ. ಬಟ್ 68ಗೆ ಬಂದಮೇಲೆ ನಾನಿವಾಗ ಸ್ವಲ್ಪ ರಿಲೀಫ್ ಆಗಿಬಿಟ್ಟಿದ್ದೀನಿ. 68ಗೆ ಬಂದಮೇಲೆ ಅದನ್ನೇ ತಿಂತಾ ಇದ್ದೀನಿ, ಏನು ಕಾಣುತ್ತೆ ಅದನ್ನು ತಿಂತಾ ಇದ್ದೀನಿ. ಆದರೆ ಔಟ್ಸೈಡ್ ಫುಡ್ನ ಖಂಡಿತವಾಗ್ಲೂ ತಿಂತಾ ಇಲ್ಲ.
ಮೇಯ್ನ್ಲಿ ನೆನ್ಪಿಟ್ಕೊಳ್ಳಿ, ನೀವು ವೆಯ್ಟ್ ಲಾಸ್ ಮಾಡಬೇಕಂತ ಅಂದರೆ ಔಟ್ಸೈಡ್ ಫುಡ್ಡನ್ನು ಖಂಡಿತವಾಗ್ಲೂ ತಿನ್ನಬೇಡಿ. ವೆಯ್ಟ್ ಲಾಸ್ ಅಂತ ಹೇಳಲ್ಲ, ನೀವು ಹೆಲ್ದಿಯಾಗಿ ಜೀವನ ಪರ್ಯಂತ ನೀವು ಆರೋಗ್ಯಕರವಾಗಿರಬೇಕು ಅಂತಂದರೆ ಹೋಟೆಲ್ ಫುಡ್ ಇರ್ಬೋದು, ಗೋಬಿ ಮಂಚೂರಿ ಇರ್ಬೋದು, ಪಾನಿಪುರಿ ಇರ್ಬೋದು, ಆಮೇಲೆ ಬೇರೆ ಬೇರೆ ರೀತಿ ಯಾವ್ಯಾವ ಸ್ನ್ಯಾಕ್ಸ್ಗಳು ಬರುತ್ತೆ ಅದನ್ನೆಲ್ಲ ತಿನ್ನೋದಕ್ಕೆ ಹೋಗಬೇಡಿ. ಇನ್ನೂ ನಿಮಗೆ ತಿನ್ನಬೇಕಂತ ಅನ್ಸಿದ್ರೆ 15 ಡೇಸ್ಗೊಂದ್ಸೋ ವೀಕ್ಲಿ ಒನ್ಸೋ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಸಂಡೇ ಬಂತು ಅಂದ ತಕ್ಷಣ ನಾವು ಹೋಟೆಲಲ್ಲೇ ಫುಡ್ ತಿನ್ನಬೇಕು ಅಂತ ಕೆಲವೊಬ್ರಿಗಿರುತ್ತೆ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಿಲ್ಲ. ಮೇಯ್ನ್ಲಿ ನಿಮ್ಮ ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ಹೇಗೆ ಅಂತಂದರೆ, ಹೋಟೆಲ್ನಲ್ಲಿ ಯೂಸ್ ಮಾಡುವಂತಹ ಟೇಸ್ಟ್ ಪೌಡರ್ಸ್ ಇರ್ಬೋದು, ಅದಕ್ಕೆ ಹಾಕುವಂತಹ ಬೇರೆ ಬೇರೆ ಆಯಿಲ್ಗಳಿರ್ಬೋದು, ಈ ರೀತಿಯಾಗಿ ಏನಾದರೂ ಕೆಮಿಕಲ್ಸ್ಗಳಿರುತ್ತಲ್ಲ, ಆ ಕೆಮಿಕಲ್ಸ್ಗಳಿಂದ ಏನು ಫುಡ್ನ ಅವ್ರು ರೆಡಿ ಮಾಡಿರ್ತಾರೆ ಅದು ನಮ್ಮ ಬಾಡಿ ಮೇಲೆ ಟಾಕ್ಸಿನ್ಸ್ ಎಫೆಕ್ಟ್ ಆಗುತ್ತೆ. ಆವಾಗ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾರು ಔಟ್ಸೈಡ್ ಫುಡ್ಡನ್ನು ಆದಷ್ಟು ಕಡಿಮೆ ಮಾಡಿ. ಇನ್ನೂ ಕಡಿಮೆ ಆಗಬೇಕಂತ ನನಗೇನು ಇಲ್ಲ, ಬಟ್ ಐ ಹೋಪ್ ಇನ್ನೂ ಒಂದು 2 kg ಕಡಿಮೆ ಆದರೆ ನನ್ನ ಹೈಟ್ಗೆ ಕರೆಕ್ಟ್ ಆಗ್ತೀನೇನೋ ನಾನು ಅನ್ನೋದೊಂದು ಮನಸ್ಸಲ್ಲಿ ಒಂದು ಫೀಲ್ ಇದೆ. ಅದಕ್ಕೋಸ್ಕರ ಅಪ್ ಟು 10 kg ವರೆಗೂ ನೀವು ಸೀರಿಯಸ್ ಆಗಿ ಕಾನ್ಸಂಟ್ರೇಷನಿಂದ ಡೈಟ್ನ ಫಾಲೋ ಮಾಡಿದ್ರೆ ಅಪ್ ಟು 10 kg, ಮ್ಯಾಕ್ಸಿಮಮ್ 10 kg, ಮಿನಿಮಮ್ ಅಂದರೂ ನೀವು 8 kgನ ಮನೆಯಲ್ಲೇ ರೆಡ್ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಇನ್ನೊಂದೇನಂತ ಅಂದರೆ, ನಾನು 69 ಬಂದಮೇಲೆ ಯಾಕೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. 69ಗೆ ಬಂದಮೇಲೆ ನಾನು ಎಕ್ಸಸೈಸ್ನ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಮಸಲ್ಸ್ ಎಲ್ಲ ಲೂಸ್ ಆಗುತ್ತೆ. ನೀವು ಸಡನ್ನಾಗಿ ವೆಯ್ಟ್ ಲಾಸ್ ಮಾಡಿದಾಗ ಆ ಮಸಲ್ ಸ್ಟಿಫ್ನೆಸ್ ಬರಬೇಕಂತ ಅಂದರೆ, ಮಸಲ್ ಟೈಟ್ ಬರಬೇಕಂತ ಅಂದರೆ ನೀವು ಎಕ್ಸಸೈಸ್ನ ಮಾಡಿದ್ರೆ ಒಳ್ಳೆಯದು. ಮನೆಯಲ್ಲೇ ಮಾಡಿ, ಏನು ತೊಂದರೆ ಇಲ್ಲ, ಹೊರಗಡೆ ಓಡಬೇಕಂತ ಏನಿಲ್ಲ. ಇದಿಷ್ಟು ನನ್ನ ವೆಯ್ಟ್ ಲಾಸ್ ಜರ್ನಿ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಈ ಇನ್ಫಾರ್ಮೇಷನು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.